ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾವು ಇವತ್ತು ನಮ್ಮ ಪಾಪುಗೆ ಮುಡಿ ಕೊಡಬೇಕಾಗಿತ್ತು, ಹಂಗಾಗಿ ಹರಿಹರ ಹೋಗ್ತಾ ಇದ್ದೀವಿ. ಆದರೆ ಇವಾಗ ಶಿವಮೊಗ್ಗ ತನಕ ಹೋಗ್ಬಿಟ್ಟು ನಮ್ಮ ಅಮ್ಮ ಮತ್ತು ನನ್ನ ತಂಗಿ, ನನ್ನ ತಮ್ಮ, ಸ್ವಲ್ಪ ರಿಲೇಷನ್ ಬರ್ತಾರೆ, ನಮ್ಮ ಅಕ್ಕ ಅವರೆಲ್ಲ, ಅವ್ರನ್ನೆಲ್ಲ ಕರ್ಕೊಂಡು ಹೋಗಬೇಕು. ಇದು ಶಿವಮೊಗ್ಗ ರೈಲ್ವೆ ಸ್ಟೇಷನಲ್ಲಿ ಇಳಿದ್ಬಿಟ್ಟು ಆಟೋದಲ್ಲಿ ಹೋಗ್ತಾ ಇದ್ದೀವಿ. ಅಲ್ಲಿಂದ ರೈಲ್ವೆ ಸ್ಟೇಷನ್ ಒಳಗಡೆ ಬಂದಾಯಿತು. ಅಲ್ಲಿ ಸ್ವಲ್ಪ ನಮ್ಮ ತಂಗಿಯವ್ರು ಇನ್ನೂ ಬಂದಿರಲಿಲ್ಲ, ಹಂಗಾಗಿ ನಾನು ಅಲ್ಲೇ ಕೂತ್ಕೊಂಡು ವೆಯ್ಟ್ ಮಾಡ್ತಾಯಿದ್ದೆ. ಖುಷಿ ಆಟ ಆಡಿಸ್ಕೊಂಡು ಅಲ್ಲಿ ಫೀಡಿಂಗ್ ರೂಮ್ ಇರುತ್ತಲ್ವ ಫ್ರೆಂಡ್ಸ್, ಅಲ್ಲಿ ಕೂತ್ಕೊಂಡಿದ್ದೀನಿ. ಆಮೇಲೆ ಈ ಚಿಕ್ಕ ಪಾಪು ಬಂತು. ಇದು ಎಷ್ಟು ಚೆನ್ನಾಗಿ ಮಾತಾಡುತ್ತೆ ನೋಡಿ ಫ್ರೆಂಡ್ಸ್. ಈ ಪಾಪು ಹತ್ರ ಮಾತಾಡಾಯಿತು. ಅಷ್ಟೊತ್ತಿಗೆ ನಮ್ಮ ಅಮ್ಮ ಅವರೆಲ್ಲ ಬಂದರು. ನಾವಿಲ್ಲಿಂದ ಹರಿಹರ ಹೋಗ್ಬೇಕಾಗಿತ್ತು ಬಸ್ಸಲ್ಲಿ, ಹಂಗಾಗಿ ನಮ್ಮಮ್ಮ ಚಪಾತಿ, ಪಲ್ಯ, ಚಟ್ನಿ ಎಲ್ಲ ಮಾಡ್ಕೊಂಬಂದಿತ್ತು ಫ್ರೆಂಡ್ಸ್. ಹಂಗಾಗಿ ನನ್ನ ತಂಗಿ ಅವರೆಲ್ಲ ಊಟ ಮಾಡ್ತಾಯಿದ್ದಾರೆ. ನಮ್ಮ ಅಕ್ಕ ಅವರೆಲ್ಲ ಊಟ ಮಾಡ್ಕೊಂಡು ಕೂತಿದ್ರು. ನಮ್ಮಮ್ಮ ಚಪಾತಿ, ಚಟ್ನಿ ಎಲ್ಲ ಮಾಡ್ಕೊಂಡ್ರು. ಆಮೇಲೆ ಬೆಳಗ್ಗೆ ದೇವಸ್ಥಾನಕ್ಕೆ ಹೋದ್ವಿ, ಅಲ್ಲಿಂದ ಫಂಕ್ಷನ್ ಸ್ಟಾರ್ಟ್ ಮಾಡ್ಕೊಂಡಿದ್ವಿ. ಪಾಪುಗೆ ಮುಡಿ ಕೊಡಬೇಕಾಗಿತ್ತು, ಹಂಗಾಗಿ ಈಗ ಎಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ. ಅದನ್ನು ಜವಳಿ ತೆಗಿಸ್ತೀವಲ್ಲ, ಹಂಗಾಗಿ ಫ್ರೆಂಡ್ಸ್. ನಾವೇನು ತುಂಬ ಗ್ರ್ಯಾಂಡಾಗಿ ಏನು ಮಾಡಲಿಲ್ಲ, ಒಂದು ಸ್ವಲ್ಪ ಜನ ಕರ್ಕೊಂಡು ಹೋಗಿದ್ವಿ, ಸಿಂಪಲಾಗಿ ಮಾಡ್ತಿದ್ವಿ. ಈ ಜಾಗದಲ್ಲಿ ಮುಡಿ ಕೊಡೋದು. ಒಳಗಡೆ ಎಲ್ಲ ದೇವಸ್ಥಾನ ತೋರಿಸ್ತೀವಿ ಫ್ರೆಂಡ್ಸ್. ಈ ಹುಡುಗ ಇದ್ದಾರಲ್ಲ, ಐನರು, ಅವರೇ ಪಾಪದ ಜೋಳ ತೆಗೆದಿದ್ದು. ನನ್ನ ದೊಡ್ಡ ಮಗಂಗೆ ಅವ್ರ ಅಪ್ಪ ತೆಗೆದಿದ್ರು, ಅವ್ರ ಅಪ್ಪ ಎಲ್ಲ ಹೋಗಿದ್ರು ಅಂತ ಅವನ ಹತ್ರನೇ ತೆಗೆಸಿದ್ವಿ. ನೋಡಿ ನಾವು ಯಾವ ಥರ ಏನೇನು ಪ್ರಾರ್ಥನೆ ಅಂತ ಈ ವಿಡಿಯೋದಲ್ಲಿ ನೋಡ್ಕೊಂಬನ್ನಿ ಫ್ರೆಂಡ್ಸ್ ನೀವು. ಇಲ್ಲಿ ಮಡ್ಲು ತುಂಬ್ತಾರೆ ಫ್ರೆಂಡ್ಸ್, ಹಂಗಾಗಿ ಅವರು ಐಟಮ್ಸ್ ಎಲ್ಲ ತೊಗೊಂಬರ್ರಿ ಅಂತ ಹೇಳಿದರು. ಕಂಕಣ ಎಲ್ಲ ನಾವೊಂದು 9 ಕಂಕಣ ಮಾಡಿದ್ವಿ. ಆಮೇಲೆ ಐನರಿಗೂ ಒಂದು ಬೇಕಾಗಿತ್ತಂತೆ, ಹಂಗಾಗಿ ಅವ್ರಿಗೂ ಕಟ್ಟಿ ರೆಡಿ ಮಾಡಿ ಅಂತ ಹೇಳಿದ್ರು. ನಾನು ನಮ್ಮ ಪ್ರೀತಿಗೆ ಹೇಳ್ತಾ ಇದ್ದೀನಿ, ವಿಡಿಯೋ ಕಟ್ ಮಾಡಿ ಮಾಡು, ಲಾಂಗಾಗಿ ಮಾಡಬೇಡ ಅಂತ. ಇಲ್ಲಿ ನೀಟಾಗಿ ಅವರು ಕಂಕಣ ಮಾಡ್ಕೊತಿದ್ದಾರೆ. ಪಾಪುಗೆ ಜವಳ ತೆಗಿಯೋಕ್ಕೋಸ್ಕರ ಫಸ್ಟು ಒಂದು ಎಲೆ ತಗೊಂಡು ಅದರಲ್ಲಿ 3 ಕಣ್ಣು ಮಾಡಿಕೊಂಡು ಆಮೇಲೆ ಪಾಪು ತಲೆ ಮೇಲೆ ಇಟ್ಬಿಟ್ಟು ನಿವುಳಿಸಿ ತೆಗಿತಾರಂತೆ. ಪೌಡ್ರು ಕಣ್ಕಪ್ಪಿಲ್ಲ ಹೋಯ್ತಾ ಗೊತ್ತಿಲ್ಲ, ಪೌಡ್ರ್ ತಗೊಂಬಂದಿನಿ. ಆಬ್ರಿದು ಆಬ್ರು ಎಲ್ಲ ಪೌಡ್ರ್ ಚೆಲ್ತದೆ. ಪೌಡ್ರ್ ಹಾಕೊಂಡು ಇಕ್ತಾನೆ, ಟೇಸ್ಟ್ ನೋಡ್ತಾನೆ ಅದು ಹೆಂಗೈತೆ, ಇದೆಂಗೈತಿ ನಮ್ಮ ಮೊಟ್ಟೆ 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 ಗುಂಡಿ ಮೊಟ್ಟೆ. ಇವಾಗ ಮಡ್ಲು ತುಂಬ ಶಾಸ್ತ್ರ ಮಾಡ್ತಿದ್ದಾರೆ ಫ್ರೆಂಡ್ಸ್. ಇದನ್ನು ಮಡ್ಲು ತುಂಬ ಕೊಡ್ತಾರೆ. ನಾವು 2 ದೇವಸ್ಥಾನಕ್ಕೂ ತೊಗೊಂಡೋಗ್ಬೋದು. ಇಲ್ಲಿ ಮಡ್ಲು ತುಂಬ ಶಾಸ್ತ್ರ ನಡೀತಿದೆ ಫ್ರೆಂಡ್ಸ್. ಅವ್ರ ಅಕ್ಕಿ ಒಂದು 3 ಇಡಿ ಹಾಕ್ತಾರೆ. ಅವರು ಐನರ್, ಈ ಹುಡುಗನೂ ಐನರೇ ಆಗಬೇಕು, ಹಂಗಾಗಿ ಇವ್ರ ಹತ್ರನೇ ಮಾಡಿಸ್ತಾ ಇದ್ದಾರೆ. ಅವರಪ್ಪ ಇರಲಿಲ್ವಂತೆ. ಅವರು ಇಷ್ಟೊತ್ತಿನಲ್ಲಿ ಜಂಗಮ ಭಿಕ್ಷೆಗೆ ಬಿಡ್ತಾರಲ್ಲ ಫ್ರೆಂಡ್ಸ್, ಆ ಥರ ಹೋಗ್ತಾರಂತೆ. ಹಂಗಾಗಿ ಆಲ್ರೆಡಿ 9:30 ಆಗಿತ್ತು, ಹಂಗಾಗಿ ಅವ್ರ ಮಗನೇ ಮಾಡಿಕೊಡ್ತಾಯಿದ್ರು. ನಮ್ಮ ಜೀವನ್ಗೆ ಅವರ ಅಪ್ಪ ಮಾಡಿಕೊಟ್ಟಿದ್ರು. ಇವಾಗ ಮಡ್ಲು ತುಂಬ್ತಿದ್ದಾರೆ. ನಾವು ಇದನ್ನು 2 ದೇವಸ್ಥಾನದಲ್ಲೂ ಮಡ್ಲಲ್ಲೇ ಇಟ್ಕೊಂಡು 2 ದೇವಸ್ಥಾನಕ್ಕೂ ಹೋಗಿ ಬರಬೇಕು. ಅಲ್ಲಿ ದೇವಸ್ಥಾನದಲ್ಲೂ ಮಡ್ಲು ತುಂಬ್ತಾರೆ ನಮಗೆ.
ಎರಡು ದೇವಸ್ಥಾನ ಅಂದರೆ ಅಲ್ಲಿ ಬಸಪ್ಪ ಐತಿ ಮತ್ತು ಅವ್ರ ಅಪ್ಪ ಅಂತ ಇದ್ದಾರೆ. ಅವ್ರು ಎರಡು ದೇವಸ್ಥಾನಕ್ಕೂ ಹೋಗಿ ಬರಬೇಕು. ಆಮೇಲೆ ಅಲ್ಲೆಲ್ಲ ಹೋಗಿ ಬಂದಾದ್ಮೇಲೆ ಆಮೇಲೆ ನನ್ನ ತಮ್ಮನ ಕೈಯಲ್ಲಿ ಒಂದು ಸತಿ ಮುಡಿ ತೆಗ್ಸಿ ಆಮೇಲೆ ಕೂದಲು ಫುಲ್ಲು ಬೋಳ ಮಾಡ್ತಾರೆ. ಅಲ್ಲಿ ಚೌರು ಕಟಿಂಗ್ ಮಾಡಿರ್ತಾರಲ್ಲ ಅಲ್ಲೇ ಹೋಗಿ ಮಾಡಿಸ್ಕೊಂಡ್ವಿ. ಇವರು ಸ್ವಲ್ಪ ಒಂದು 3 ಕೂದಲು ತಕ್ಕೊಟ್ರು. ಅದಾದಮೇಲೆ ಐನರ್ ಬರ್ತಾರಲ್ಲ ಅವರೊಂದು 3 ಕೂದಲು ತೆಗಿದ್ದಾರೆ. ನನ್ನ ತಮ್ಮ ಸ್ವಲ್ಪ ತೆಗಿತಾನೆ. ಇದಾದಮೇಲೆ ದರ್ಶನ ಇಡಬೇಕಾಗಿತ್ತು ಫ್ರೆಂಡ್ಸ್. ಹಂಗಾಗಿ ನಮ್ಮ ಮನೆಯವರು ಅವರಿಗೆ ದರ್ಶನ ಇಟ್ಟು ಆಮೇಲೆ ದೇವಸ್ಥಾನಕ್ಕೆ ಹೋಗಿ ಬರಬೇಕಾಗಿತ್ತು. ಈಗ ಅದಕ್ಕೆ ನಮ್ಮ ಮನೆಯವರು ದುಡ್ಡು ಕೊಡ್ತಾಯಿದ್ದಾರೆ ಇಡು ಅಂತ. ಆಮೇಲೆ ವಿಳ್ಯದಲ್ಲೇ ಇವರಿಗೂ ಬಟ್ಟೆ ಎಲ್ಲ ತೊಗೊಂಬಂದಿದ್ವಿ. ಇದನ್ನ ಇಷ್ಟು ಕೊಡ್ತಾಯಿದ್ದೀವಿ. ಆಮೇಲೆ ಬಟ್ಟೆ ಒಳಗಡೆ ಐನರಿಗೆ ಕೊಟ್ಟರಾಗುತ್ತೆ ಅಂತ ಅಂದ್ಬಿಟ್ಟು ಇವ್ರ ಮಾಮ ಐನರ್ ಇದ್ದಾರೆ, ಹುಡುಗವ್ರ ಮಾಮ, ಅವರಿಗೂ ಕೊಡಬೇಕು. ಇದು ಇಷ್ಟು ಶಾಸ್ತ್ರ ಮುಗೀತು ಫ್ರೆಂಡ್ಸ್. ಇವಾಗ ದೇವಸ್ಥಾನಕ್ಕೆ ಹೋಗಿ ಬರಬೇಕು. ಇವಾಗ ಖುಷಿನ ಸ್ವಲ್ಪ ಹೊತ್ತು ಆಟ ಆಡಿಸ್ಕೊಂಡು ಕೂತಿದ್ದೀವಿ. ಬಟ್ಟೆ ಎಲ್ಲ ಹಾಕೋ ಶಾಸ್ತ್ರ ಇಲ್ಲ ಇತ್ತು. ಸ್ವಲ್ಪ ಸಮಾಧಾನ ಆಗಲಿ, ಬೆಳಗ್ಗೆ 9:00 ಆಗಿತ್ತಲ್ಲ, ಸ್ವಲ್ಪ ಪೀಡ್ಗೀಡ್ ಮಾಡಿ ಸಮಾಧಾನ ಮಾಡೋಣ ಅಂತ ಸುಮ್ಮನೆ ಕೂರಿಸ್ಕೊಂಡಿದ್ದೀನಿ. ಒಂದು ಶಾಸ್ತ್ರ ಎಲ್ಲ ಆದಮೇಲೆ ಇವಾಗ ಕಂಕಣ ಕಟ್ಟಿಸ್ತಿದ್ದಾರೆ. ಆವಾಗಲೇ ಕಟ್ಟಿರಿ ಅಂತ ಹೇಳಿದ್ರು, ಅದು ಇರಲಿಲ್ಲ, ಖಾಲಿಯಾಗಿತ್ತು. ಹಂಗಾಗಿ ಇವಾಗ ಕಟ್ತಾ ಇದ್ದೀವಿ. ಇವಾಗ ದೇವಸ್ಥಾನಕ್ಕೆ ಹೋಗ್ಬೇಕಾಗಿತ್ತಲ್ಲ ಹೆಂಗಿದ್ರು. ಇಲ್ಲಿ ಮುಡಿ ಕೊಡೋಕ್ಕೆ ಅಂತಲೇ ಸಪ್ರೇಟಾಗಿ ಜಾಗ ಇದೆ. ಇದು ಗದ್ಗೆ ಹತ್ರನೇ ಬಂದು ಮುಡಿ ಕೊಡಬೇಕು. ಇದು ಐನರ್ ಹೇಳ್ತಾರೆ, ಅದೇ ಥರನೇ ಮಾಡೋದು. ಅದಾದಮೇಲೆ ನನ್ನ ತಂಗಿ ನಮ್ಮ ಮಕ್ಕಳೆಲ್ಲ ಸೇರ್ಕೊಂಡು ಫೋಟೋ ತಕ್ಕೊಂಡಿದ್ದಾರೆ ದೇವಸ್ಥಾನದ ಎದುರುಗಡೆ. ಅದಾದಮೇಲೆ ದೇವಸ್ಥಾನಕ್ಕೆ ಹೋಗ್ತಾಯಿದ್ವಿ ಫ್ರೆಂಡ್ಸ್. ನಾವು ಇವಾಗ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಅವರು ಎಲ್ಲ ಸ್ವಲ್ಪ ಶಾಸ್ತ್ರ ಎಲ್ಲ ಮಾಡ್ತಾರೆ. ಈ ಮಡ್ಲಕ್ಕಿ ಎಲ್ಲ ಈಗ ಮತ್ತೆ ಇಲ್ಲೊಂದು ಸತಿ ನನಗೆ ಮಡ್ಲು ತುಂಬ ಕಳಿಸ್ತಾರೆ. ಇಲ್ಲಿ ಅವರ ಮಗನ ದೇವಸ್ಥಾನ, ಇದು ಅಪ್ಪ ಅವ್ರದ್ದು ದೇವಸ್ಥಾನ. ಅದ್ರ ಆಪೋಸಿಟೇ ಮಗನ ದೇವಸ್ಥಾನ ಇದೆ. ಫಸ್ಟು ಮಗನ ದೇವಸ್ಥಾನ ಸಿಗುತ್ತೆ, ಅದಾದಮೇಲೆ ಅವ್ರ ಅಪ್ಪನ ದೇವಸ್ಥಾನ ಸಿಗುತ್ತೆ. ಈಗ ಒಳಗಡೆ ಹೋಗಿ ಪೂಜೆ ಎಲ್ಲ ಮುಗಿಸ್ಕೊಂಡು ಮತ್ತೆ ಒಂದು 3-4 ಸತಿ ದೇವಸ್ಥಾನಕ್ಕೆ ಮತ್ತು ಹೊರಗಡೆ ಅಡ್ಡಾಡಬೇಕು ಫ್ರೆಂಡ್ಸ್. ದೇವಸ್ಥಾನ ಎಲ್ಲ ತುಂಬ ಸೂಪರಾಗಿತ್ತು ಫ್ರೆಂಡ್ಸ್. ಇದರೊಳಗಡೆ ಗಂಗಮ್ಮ ತಾಯಿ ದೇವಸ್ಥಾನ ಇದೆ ಭೂಮಿ ಒಳಗಡೆ. ಅಲ್ಲಿ ಹೋಗ್ಬೋದು, ಆದರೆ ಹೋಗೋಕ್ಕಾಗಲ್ಲ, ಕೂತ್ಕೊಂಡೇ ಹೋಗಬೇಕು. ಹಂಗಾಗಿ ಅಲ್ಲೇನು ಹೋಗಲಿಲ್ಲ. ಹಂಗೆ ಪೂಜೆ ಎಲ್ಲ ಮಾಡಿಸ್ಕೊಬರೋಣ, ನೆಕ್ಸ್ಟ್ ಟೈಮ್ ಬಂದಾಗ ಯಾವಾಗಾದರೂ ಬರೋಣ ಅಂತ ಅಂದ್ಕೊಂಡು ಸುಮ್ಮನಾಗಿದ್ದೀವಿ. ಇದು ಅವ್ರ ಅಪ್ಪನ ದೇವಸ್ಥಾನ, ಬಸಪ್ಪ ಅವ್ರದ್ದು. ಇಲ್ಲಿ ಐನರ್ ಪೂಜೆ ಗೀಜೆ ಎಲ್ಲ ಮಾಡಿಕೊಡ್ತಾಯಿದ್ದಾರೆ. ಅವರು ಇವಾಗ ಮೊದಲು ತುಂಬಕ್ಕೆ ಅಂತ ಕರೀತಾ ಇದ್ದಾರೆ ನನ್ನನ್ನು. ನಮ್ಮ ಮನೆಯವ್ರು ಎತ್ಕೊಂಡಿದ್ರು. ಕ್ಯಾಮ್ರಾದಲ್ಲಿ ಅಷ್ಟು ಕ್ಲಿಯರಿಟಿ ಬರಲಿಲ್ಲ ಫ್ರೆಂಡ್ಸು ದೇವ್ರ ಫೋಟೋ ತೆಗಿಯೋಕ್ಕೆ. ಮತ್ತು ಅಲ್ಲಿ ಫೋಟೋ ಎಲ್ಲ ತೆಗಿಯೋಂಗಿಲ್ಲ ಅಂತ ಬರೆದಾಕಿದ್ದಾರೆ. ಈಗ ನಮ್ಮ ಪಾಪನ ದೇವ್ರ ಹತ್ರ ಮುಟ್ಟಿಸ್ಬಿಟ್ಟು ಕೊಡ್ತಾಯಿದ್ದಾರೆ. ಟೈಮ್ ಆಲ್ರೆಡಿ 8:45, 9 ಗಂಟೆ ಆಗಿತ್ತು ಅಷ್ಟೊತ್ತಿಗೆ. ಇವಾಗ ಇವರು ಅಷ್ಟೇ ಇದಿಷ್ಟು ಕೊಡ್ತಾರೆ ಮಡ್ಲಕ್ಕಿ ಹಾಕ್ಬಿಟ್ಟು. ಇದನ್ನು ಅಲ್ಲಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರಬೇಕು ನಾವು. ಇನ್ನೊಂದು ಮಗನ ದೇವಸ್ಥಾನ ಇತ್ತಲ್ಲ, ಅಲ್ಲಿಗೆ ಹೋಗಿ ಬರಬೇಕು. ಅಲ್ಲೆಲ್ಲ ಮುಗಿಸ್ಕೊಂಡು ಬಂದ್ವಿ. ಇವಾಗ ನಮ್ಮ ಅಮ್ಮ ಮಡ್ಲಕ್ಕಿ ಹಾಕೋಣ ಅಂತ ರೆಡಿ ಮಾಡ್ಕೊತಿದ್ದಾರೆ. ನಮ್ಮ ಮನೆಯವರಿಗೆ ಇದೆಲ್ಲ ಅಭ್ಯಾಸ ಇಲ್ಲ ನೋಡಿ ಫ್ರೆಂಡ್ಸ್. ಅವ್ರಿಗೆ ನಮ್ಮದು ಲವ್ ಮ್ಯಾರೇಜ್ ಆಗಿರೋದ್ರಿಂದ ಅವ್ರಿಗೆ ಏನೂ ಈ ಥರ ಶಾಸ್ತ್ರ ಏನೂ ಗೊತ್ತಿರಲಿಲ್ಲ. ಈಗ ನಮ್ಮ ಅಮ್ಮ ಅವರಿಗೆ ಬಟ್ಟೆ ಹಾಕಬೇಕು ಅಂತ ರೆಡಿ ಮಾಡ್ಕೊತಿದ್ದಾರೆ. ಇದೆಲ್ಲ ಏನಕ್ಕೆ ಬಿಡತ್ತೆ ಅಂತ ನಮ್ಮ ಅಮ್ಮಂಗೆ ಹೇಳ್ತಾಯಿದ್ರು. ಇಲ್ಲ ಕಣಪ್ಪ, ನಮ್ಮ ಕಡೆ ಇದೇ ಶಾಸ್ತ್ರ ಅಂತ ಹೇಳ್ತಿದ್ರು ನಮ್ಮ ಅಮ್ಮ. ಬಿದ್ದಿತ್ತು ನಿಂಗೇನು ಅರ್ಶಿನ ಕುಂಕುಮ ಹಚ್ಚಲ್ಲ ಬಿಡಪ್ಪ. ತಡಿಯಪ್ಪ, ಅವ್ರದ್ದೇ ನೋಡೋಣ ಫಸ್ಟ್. ಸೋನಿ ನಿಮ್ದು ಶಾಸ್ತ್ರ ಚಂದ ಹಿಂಗಲ್ಲ, ಒಂಬಾಳೆ ಅವೆಲ್ಲ ಬಾಳೆ ಜಲ ಹಾಸಿ ನಮಸ್ಕಾರ ಮಾಡ್ಕ. ಡಿಮ್ಮೆ ಗಿಡಕ ಮತ್ತೆ ನನಗೂ ಸೀರೆ ಎಲ್ಲ ತೊಗೊಂಬಂದಿದ್ವಿ ಫ್ರೆಂಡ್ಸ್. ಅದು
ಆ ಸೀರೆ ಮತ್ತು ಬ್ಲೌಸ್ ಮ್ಯಾಚ್ ಆಗಲಿಲ್ಲ, ಹಂಗಾಗಿ ಅದನ್ನೇ ಎತ್ತಿಟ್ಬಿಟ್ಟು ನಾನು ಯಾವ ಸೀರೆ ತೊಗೊಂಡೋಗಿದ್ನೋ ಅದನ್ನೇ ಉಟ್ಕೊಂಡಿದ್ದೀನಿ. ನಮ್ಮಮ್ಮ ನನಗೂ ಸೀರೆ ತೊಗೊಂಬಂದಿದ್ರು. ನಮ್ಮ ಅಕ್ಕ ಇವಾಗ ಎದ್ದು ಬಂದು ಅವರಿಗೆ ಯಾವ ಥರ ಇಟ್ಕೋಬೇಕು ಅಂತ ತೋರಿಸಿಲ್ಲ, ಅವ್ರಿಗೆ ಇಟ್ಕೊಳ್ಳೋದು ಗೊತ್ತಾಗ್ತಿರ್ಲಿಲ್ಲ. ಹಂಗಾಗಿ ಅವಳೇ ಎಲ್ಲ ಎತ್ಕೊಟ್ಲು ನೀಟಾಗಿ. ಇಲ್ಲಿ ಮಡ್ಡು ತುಂಬ ಶಾಸ್ತ್ರನೂ ಮುಗೀತು. ನಮ್ಮಮ್ಮ ನನಗೆ, ನಮ್ಮ ಮನೆಯವರಿಗೆ, ನಮ್ಮ ಅಕ್ಕನ ಮಕ್ಕಳಿಗೆ ಎಲ್ಲರಿಗೂ ಹಂಗಾಗಿ ನಂಗೆ ಬರೀ ಬ್ಲೌಸ್ ಪೀಸ್ ಇಟ್ಟು, ಸೀರೆ ಆಲ್ರೆಡಿ ಬಿಚ್ಚೊಂದ್ಸತಿ ಉಟ್ಕೊಂಡಿದ್ದಲ್ಲ, ಹಂಗಾಗಿ ಬರೀ ಬ್ಲೌಸ್ ಪೀಸ್ ಇಟ್ಟೆ ಮಡ್ಲಕ್ಕಿ ಹಾಕ್ತಾಯಿದ್ದಾರೆ. ಈ ಮಡ್ಲಕ್ಕಿ ಎಲ್ಲ ಹಾಕಿದ್ಮೇಲೆ ಎಲ್ಲ ತೆಗಿಬೇಕು ಫ್ರೆಂಡ್ಸ್. ಹಂಗಾಗಿ ಅದನ್ನ ಫಸ್ಟ್ ಮಡ್ಲಕ್ಕಿ ಹಾಕ್ಬಿಟ್ಟು ತೆಗೆದು ಆಮೇಲೆ ಬೇರೆ ಶಾಸ್ತ್ರ ಮಾಡೋಣ ಅಂತ ಹೇಳ್ಕೊಂಡು ಅವ್ರ ಮನೆ ಮಡ್ಲಕ್ಕಿ ಹಾಕಾಯಿತು. ನನ್ನ ತಂಗಿಯವರೆಲ್ಲ ನಗಾಡ್ತಿದ್ದಾರೆ, ಮದುವೆಗಂತೂ ಈ ಶಾಸ್ತ್ರ ಎಲ್ಲ ಮಾಡಿರಲಿಲ್ಲ ಮಮ್ಮ, ಅದಕ್ಕೆ ನಿಂಗೆ ಏನೂ ಗೊತ್ತಾಗಲ್ಲ ಅಂತ ಇವರೆಲ್ಲ ರೇಗಿಸ್ಕೊಂಡು ನಗಾಡ್ತಾ ಇದ್ದಾರೆ. ಅದಕ್ಕೆ ಹೇಳೋದು ಅರೇಂಜ್ ಮ್ಯಾರೇಜ್ ಆಗಬೇಕು, ಇದೆಲ್ಲ ಗೊತ್ತಿರಬೇಕು ಅಂತಂದರೆ ಅಂತಂತಾರೆ. ಅವ್ರು ಈ ಥರ ಶಾಸ್ತ್ರ ಗೀಸ್ತ್ರ ಎಲ್ಲ ಮಾಡಿಸ್ಕೊಳಲ್ಲ ಫ್ರೆಂಡ್ಸ್, ಹಾಗಾಗಿ ಅವ್ರಿಗೇನು ಗೊತ್ತಿಲ್ಲ. ಆಮೇಲೆ ಈಗ ನನ್ನ ತಮ್ಮನ ಹತ್ರನೂ ಶಾಸ್ತ್ರ ಮಾಡಿಸ್ತಾ ಇದ್ದೀವಿ. ಅವನು ಒಂದು 3 ಕೂದಲು ಕಟ್ ಮಾಡ್ದೆ. ಅವನು ಖುಷಿ ಅಂತೂ ನನ್ನ ತಂಗಿ ಜೊತೆಗಿದ್ರೆ ಸುಮ್ಮನೆ ಇರ್ತಾನೆ, ಅವನೇನು ಆಟ ಗಿಟ ಏನೂ ಮಾಡಲಿಲ್ಲ. ಕೂದಲು ಕಟ್ ಮಾಡಿಸ್ಕೊಂಬರಕ್ಕೆ ಹೋದಾಗ ಬೋರ್ಡ ಹೊಡಿಸ್ತಾರಲ್ಲ ಫ್ರೆಂಡ್ಸ್, ಎಲ್ಲ ಮಕ್ಕಳು ಅಳ್ತಿದ್ರೆ ಇವನು ಕೂದಲು ತಗೊಂಡು ಉರುಪ್ಕೊಳ್ತಾ ಆಟ ಆಡ್ತಾ ಇದ್ದಂತೆ, ಅಳ್ಳಿಲ್ಲ. ನನ್ನ ತಂಗಿ ಮತ್ತು ನಮ್ಮ ಮನೆಯವರು ಹೋಗಿದ್ರು, ಹಂಗಾಗಿ ಅಲ್ಲಿ ಬೋರ್ಡ ಮಾಡಿಸ್ಕೊಬರಕ್ಕೆ ಅಂತ ಹೋಗಿದ್ರು. ಸುಮ್ಮನೆ ಕುತ್ಕೊಂಡು ಆಟ ಆಡ್ತಿದ್ದಾನೆ ನೋಡಿ ಫ್ರೆಂಡ್ಸ್ ಅವನು. ಒಂದು 3 ಕೂದಲು ಕಟ್ ಮಾಡಿಕೊಟ್ಟ. ಇದು ಕೂದಲೆಲ್ಲ ಒಳಗೆ ಬಿಡ್ರಿ ಅಂತ ಐನರ್ ಕೊಟ್ಟಿದ್ರು. ನಾನು ನೈಟ್ ಟ್ರೈನಲ್ಲಿ ಬರ್ಬೇಕಾದ್ರೆ ಹಂಗೆ ಭದ್ರಾವತಿ ಒಳಲ್ಲಿ ಕೂದಲನ್ನ ಬಿಟ್ಬಿಟ್ಟು ಬಂದ್ವಿ ಫ್ರೆಂಡ್ಸ್. ಬೋರ್ಡ ಎಲ್ಲ ಕೊಟ್ಟು ಬಂದಾಯಿತು ಫ್ರೆಂಡ್ಸ್. ಇವಾಗ ನೋಡಿ ಹೆಂಗೆ ಕಾಣಿಸ್ತಿದ್ದಾನೆ, ಫೋಟೋ ಹಾಕಿದ್ದೀನಿ. ಇಲ್ಲಿಗೆ ಈ ವಿಡಿಯೋ ಎಂಡ್ ಮಾಡ್ತಾಯಿದ್ದೀನಿ. ಪೂಜೆ ಎಲ್ಲ ಮುಗಿಸ್ಕೊಂಡು ಮನೆ ಕಡೆ ಹೊರಟ್ವಿ. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಬಾಯ್ ಫ್ರೆಂಡ್ಸ್. ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ.